ಮಾಜಿ ಸಚಿವ ಬಿಸಿ ಪಾಟೀಲ್ ಅವರ ಅಳಿಯ ಪ್ರತಾಪ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಿಸಿ ಪಾಟೀಲ್ ಅಳಿಯ ಪ್ರತಾಪ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಕುಟುಂಬಸ್ಥರು ಬಿಸಿ ಪಾಟೀಲ್ ಅವರಿಗೆ ಕರೆಯನ್ನ ಮಾಡಿದ್ರು. ಪೊಲೀಸರಿಗೆ ಕರೆಯನ್ನ ಮಾಡಿ ಆ ನಂತರ ಅಳಿಯನನ್ನ ಪತ್ತೆ ಹಚ್ಚುವಂತೆ ಬಿಸಿ ಪಾಟೀಲ್ ಮನವಿಯನ್ನ ಮಾಡಿಕೊಂಡ್ರಂತೆ. ಪ್ರತಾಪ್ ಕುಮಾರ್ ಲೊಕೇಶನ್ನ ಪೊಲೀಸರು ಆ ನಂತರ ಟ್ರೇಸ್ ಮಾಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಬಿಸಿ ಪಾಟೀಲ್ ಅಳಿಯ ಪ್ರತಾಪ್ ಇರುವಂತಹ ಕಾರು ಹೊನ್ನಾಳಿ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿತ್ತು. ಕಾರ್ನಲ್ಲಿ ವಿಷ ಸೇವಿಸಿ ಪ್ರತಾಪ್ ಕುಮಾರ್ ನರಳಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ. ಆ ನಂತರ ಅವರನ್ನ ಹೊನ್ನಾಳಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಾಜಿ ಸಚಿವ ಬಿಸಿ ಪಾಟೀಲ್ ಅವರ ಅಳಿಯ ಪ್ರತಾಪ್ ಕುಮಾರ್ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಮೆಗಾನ್ ಆಸ್ಪತ್ರೆಗೆ ಮಾಜಿ ಸಚಿವ ಬಿಸಿ ಪಾಟೀಲ್ ಕೂಡ ದೌಡಾಯಿಸಿದ್ದಾರೆ. ಅವರ ಅಳಿಯ ಪ್ರತಾಪ್ ಕುಮಾರ್ ಅವರ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. ಬಿಸಿ ಪಾಟೀಲ್ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು, ಸೃಷ್ಟಿ ಪಾಟೀಲ್ ಹಾಗೆ ಸೌಮ್ಯ ಪಾಟೀಲ್. ಹಿರಿಯ ಪುತ್ರಿಯಾಗಿರುವಂತಹ ಸೌಮ್ಯ ಪಾಟೀಲ್ ಅವರ ಪತಿ ಈ ಪ್ರತಾಪ್ ಕುಮಾರ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಬಿಸಿ ಪಾಟೀಲ್ ಅವರ ಸಹೋದರಿಯ ಮಗ ಈತ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇದೆ. ಬಟ್ ಯಾವ ಕಾರಣಕ್ಕಾಗಿ ಇಂಥದ್ದೊಂದು ದುಡುಕಿನ ನಿರ್ಧಾರವನ್ನ ಪ್ರತಾಪ್ ಕುಮಾರ್ ತೆಗೆದುಕೊಂಡ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಸಿಗಬೇಕು. ಸ್ಥಳದಲ್ಲಿ ಗಮನಿಸ್ತಾ ಇದ್ದೀರಿ, ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಬಿಸಿ ಪಾಟೀಲ್. ಆ ಸಂದರ್ಭದಲ್ಲಿ ಶಿವಮೊಗ್ಗ ಸಂಸದರಾಗಿರುವಂತಹ BY ರಾಘವೇಂದ್ರ ಅವರು ಕೂಡ ಬಿಸಿ ಪಾಟೀಲ್ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಏನಕ್ಕಾಯ್ತು, ಯಾವ ರೀತಿಯಾಗಿ ಆಯ್ತು, ಏನಾದರೂ ಸಮಸ್ಯೆಗಳಿತ್ತ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಬಿಸಿ ಪಾಟೀಲ್ ಅವರಿಗೆ ಧೈರ್ಯವನ್ನ ಹೇಳುವಂತಹ ಕೆಲಸವನ್ನ ಸ್ಥಳೀಯ ಸಂಸದರಾಗಿರುವಂತಹ BY ರಾಘವೇಂದ್ರ ಅವರು ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಬಟ್ ಯಾವ ಕಾರಣಕ್ಕಾಗಿ ಸೂಸೈಡ್ ಮಾಡಿಕೊಂಡ್ರು, ಯಾವ ಕಾರಣಕ್ಕಾಗಿ ವಿಷ ಸೇವಿಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕು. ಹೊನ್ನಾಳಿ ಭಾಗದಲ್ಲಿ ಅರಣ್ಯ ಪ್ರದೇಶದಲ್ಲಿ ನಿಲ್ಲಿಸಿದ್ದಂತಹ ಕಾರು ಪ್ರತಾಪ್ ಕುಮಾರ್ ಅವರ ಕಾರು, ಬಿಸಿ ಪಾಟೀಲ್ ಅವರ ಹಿರಿಯ ಅಳಿಯ ಆ ಕಾರ್ನ ಫೋಟೋ ಕೂಡ ಗಮನಿಸ್ತಾ ಇದ್ದೀರಿ. ಇದೇ ಕಾರ್ನಲ್ಲಿ ವಿಷ ಸೇವಿಸಿ ನರಳಾಡ್ತಾ ಇದ್ರು ಪ್ರತಾಪ್ ಕುಮಾರ್ ಅವರು. ಕಾರ್ನಲ್ಲೇ ವಿಷದ ಬಾಟಲಿ ಕೂಡ ಪತ್ತೆಯಾಗಿತ್ತು. ಪೊಲೀಸರು ಇವರನ್ನ ಟ್ರೇಸ್ ಮಾಡಿ ಹಿಡಿದಂತಹ ನಂತರದಲ್ಲಿ, ಪತ್ತೆ ಹಚ್ಚಿದಂತಹ ನಂತರದಲ್ಲಿ ಒದ್ದಾಡ್ತಾ ಇದ್ದ ಪ್ರತಾಪ್ ಕುಮಾರ್ ಅವರನ್ನ ತಕ್ಷಣ ಹೊನ್ನಾಳಿಯ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆ ವಿಷದ ಬಾಟಲ್ನ ಫೋಟೋ ಕೂಡ ಗಮನಿಸ್ತಾ ಇದ್ದೀರಿ ನೀವು. ಕಾರ್ನಲ್ಲಿ ಪತ್ತೆಯಾದಂತಹ ವಿಷದ ಬಾಟಲ್ ಇದು. ಇದೇ ಬಾಟಲ್ನಲ್ಲಿದ್ದಂತಹ ವಿಷವನ್ನ ಸೇವಿಸಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು ಪ್ರತಾಪ್ ಕುಮಾರ್. ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ನರಳಾಡ್ತಾ ಇದ್ದಂತಹ ಪ್ರತಾಪ್ ಕುಮಾರ್ ಅವರನ್ನ ಮೊದಲಿಗೆ ಹೊನ್ನಾಳಿ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಹೊನ್ನಾಳಿ ಆಸ್ಪತ್ರೆಯಲ್ಲಿ ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ಅವರು ಪತ್ತೆಯಾದಂತಹ ನಂತರದಲ್ಲಿ ತಕ್ಷಣಕ್ಕೆ ಅಲ್ಲಿ ಅಡ್ಮಿಟ್ ಮಾಡಲಾಗುತ್ತೆ. ಬಟ್ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಹೇಳಿ ಅಲ್ಲಿನ ವೈದ್ಯರು ಹೇಳಿದಂತಹ ಕಾರಣಕ್ಕಾಗಿ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಮಾಜಿ ಸಚಿವ ಬಿಸಿ ಪಾಟೀಲ್ ಅವರ ಹಿರಿಯ ಮಗಳ ಪತಿ ಆತ್ಮಹತ್ಯೆಗೆ ಶರಣಾಗಿರುವುದು ನಿಜಕ್ಕೂ ಬಿಸಿ ಪಾಟೀಲ್ ಅವರಿಗೆ ಇದೊಂದು ಆಘಾತಕಾರಿ ಸಂಗತಿ. ಬಟ್ ಯಾಕಾಯ್ತು, ಹೇಗಾಯ್ತು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ ಈ ಸಂದರ್ಭದಲ್ಲಿ ಅಂಕಿತಾ? ಮಾಜಿ ಸಚಿವ ಬಿಸಿ ಪಾಟೀಲ್ ಅವರ ಕೊನೆಯ ಮಗಳು ಸೌಮ್ಯ ಅವರ ಪತಿ KG ಪ್ರತಾಪ್ ಕುಮಾರ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಇದು ಸಾಕಷ್ಟು ಶಾಕಿಂಗ್ ನ್ಯೂಸ್ ಕೂಡ ಅವರಿಗೆ. ಯಾಕೆ ಅಂತಂದ್ರೆ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಅವರು ಯಾವತ್ತೂ ಅಂದುಕೊಂಡಿರ್ಲಿಲ್ಲ. ಪ್ರತಾಪ್ ಅವರು ಸುಮಾರು 3:30ಕ್ಕೆ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಬಿಸಿ ಪಾಟೀಲ್ ಅವ್ರಿಗೂ ಕೂಡ ಮಾಹಿತಿ ಸಿಗುತ್ತೆ. ಮೊದಲೇನಾಗುತ್ತೆ ಅಂತಂದ್ರೆ ಕುಟುಂಬಸ್ಥರು ಬಿಸಿ ಪಾಟೀಲ್ ಅವರಿಗೆ ಕರೆಯನ್ನ ಮಾಡ್ತಾರೆ. ಕರೆಯನ್ನ ಮಾಡಿ ಪ್ರತಾಪ್ ಅವರು ವಿಷವನ್ನ ಸೇವಿಸ್ಕೊಂಡಿದ್ದಾರೆ, ದಯವಿಟ್ಟು ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ಕಂಡು ಹಿಡಿಯಿರಿ ಅಂತ ಹೇಳಿ ಅವರ ಕುಟುಂಬಸ್ಥರು ಬಿಸಿ ಪಾಟೀಲ್ ಅವರಿಗೆ ಕರೆ ಮಾಡಿ ತಿಳಿಸ್ತಾರೆ. ತಕ್ಷಣ ಬಿಸಿ ಪಾಟೀಲ್ ಅವರು ಪೊಲೀಸರಿಗೆ ವಿಚಾರವನ್ನ ತಿಳಿಸ್ತಾರೆ. ಜೊತೆಗೆ ಪ್ರತಾಪ್ ಅವರ ಮೊಬೈಲ್ ನಂಬರ್ ಹಾಗೆ ಅವರು ಕಾರ್ ಏನಿದೆ, ಕಾರ್ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಕಾರಿನ ನಂಬರ್ ಅನ್ನ ಕೊಡ್ತಾರೆ. ತಕ್ಷಣ ಪೊಲೀಸರು ಮೊಬೈಲ್ ನಂಬರ್ ಅನ್ನ ಟ್ರೇಸ್ ಮಾಡಿ ಲೊಕೇಶನ್ ಅನ್ನ ಕಂಡು ಹಿಡಿಯುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೊನ್ನಾಳಿಯ ಅರಕೆರೆ ಅರಣ್ಯ ಪ್ರದೇಶದಲ್ಲಿ ಅವರ ಕಾರು ಮತ್ತೆ ಮೊಬೈಲ್ ಲೊಕೇಶನ್ ಏನಿದೆ ಅಲ್ಲಿರೋದು ಕನ್ಫರ್ಮ್ ಆಗುತ್ತೆ. ತಕ್ಷಣ ಪೊಲೀಸರು ಆ ಜಾಗಕ್ಕೆ ಭೇಟಿ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರತಾಪ್ ಅವರು ವಿಷವನ್ನ ಸೇವಿಸಿ ಇರ್ತಾರೆ. ಆಲ್ರೆಡಿ ಪೊಲೀಸರು ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಕಾರಿನಲ್ಲಿ ನರಳಾಡ್ತಾ ಇರ್ತಾರೆ. ತಕ್ಷಣ ಅವರನ್ನ ಹೊನ್ನಾಳಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೆ ವೈದ್ಯರು ಅಲ್ಲಾಗಲ್ಲ, ಶಿವಮೊಗ್ಗದ ಮೆಗಾನ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಸೂಚಿಸ್ತಾರೆ. ಅದಾದ ಬಳಿಕ ಅವರನ್ನ
ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೂ ಕೂಡ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅಲ್ಲಿ ಟ್ರೀಟ್ಮೆಂಟ್ ಫಲಕಾರಿಯಾಗದೆ ಅವರು ಸಾವನ್ನಪ್ತಾರೆ. ಅದಾದ ಬಳಿಕ ಎಲ್ರಿಗೂ ಕೂಡ ವಿಚಾರವನ್ನ ತಿಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಪ್ರತಾಪ್ ಅವರು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಇದುವರೆಗೂ ಎಕ್ಸಾಕ್ಟ್ ರೀಸನ್ ಸಿಕ್ಕಿಲ್ಲ. ಅವರು ಮೂಲತಃ ದಾವಣಗೆರೆ ಮೂಲದವರು ಅಂತ ಹೇಳಿ ಗೊತ್ತಾಗಿದೆ. BC ಪಾಟೀಲ್ ಅವರಿಗೆ ಸಂಬಂಧಿಸಿದಂತಹ ಕೆಲವೊಂದು ವ್ಯವಹಾರಗಳನ್ನ ಅವರು ನೋಡ್ತಾ ಇದ್ರು ಅಂತ, ಅಂದ್ರೆ ಬಿಸ್ನೆಸ್ ಆಗಿರ್ಬೋದು, ಜೊತೆಗೆ ಕೆಲವೊಂದು ಕೃಷಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಉದ್ಯಮವನ್ನ ಅವರು BC ಪಾಟೀಲ್ಗೆ ಸಂಬಂಧಿಸಿದ್ದನ್ನ ಇವರು ನೋಡ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಆತ್ಮಹತ್ಯೆಗೂ ಮುನ್ನ ಅವರು ಕುಟುಂಬಸ್ಥರಿಗೆ ಕರೆ ಮಾಡಿದ್ದಾರೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಪ್ರಮುಖವಾಗಿ ಅದೇ ಕಾರಣ ಆಯ್ತು. ಅಂದ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಯಾವಾಗ ಕುಟುಂಬಸ್ಥರಿಗೆ ಕರೆ ಮಾಡಿ ಫೋನನ್ನ ಕಟ್ ಮಾಡ್ತಾರೆ, ತಕ್ಷಣ ಅಲರ್ಟ್ ಆದಂತಹ ಕುಟುಂಬಸ್ಥರು BC ಪಾಟೀಲ್ ಅವರಿಗೆ ತಿಳಿಸಿದ್ರು ಕೂಡ ಪೊಲೀಸರು ಅಲ್ಲಿ ಹೋಗೋಷ್ಟಿಗೆ ಅವರು ವಿಷವನ್ನ ಸೇವಿಸಿದ್ರು. ಹಾಗಾಗಿ ಅವರನ್ನ ಉಳಿಸ್ಕೊಳ್ಳೋದಕ್ಕಾಗಿಲ್ಲ. ಅವರ ಕುಟುಂಬದಲ್ಲೂ ಕೂಡ ಈಗ ನೀರವ ಮೌನ. ಯಾಕಾಗ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಎಕ್ಸಾಕ್ಟ್ ರೀಸನ್ ಸಿಕ್ಕಿಲ್ಲ. ಆದ್ರೆ ಪೊಲೀಸರು ಕೂಡ, ಅಂದ್ರೆ ಹೊನ್ನಾಳಿ ಪೊಲೀಸರು ಕೂಡ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡು ಅವರ ಮೊಬೈಲ್ ಅನ್ನ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾ, ಅಂಕಿತಾ, BC ಪಾಟೀಲ್ ಅವರಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ವ್ಯವಹಾರಗಳನ್ನ ಅವ್ರು ನೋಡ್ಕೊಳ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನ ನೀಡ್ತಾ ಇದ್ರಿ. ಅದ್ರ ಜೊತೆಗೆ ಬೇರೆ ಏನಾದ್ರೂ ಬಿಸ್ನೆಸ್ ರಿಲೇಟೆಡ್ ವರ್ಕ್ಗಳನ್ನೇನಾದ್ರೂ ಮಾಡ್ತಾ ಇದ್ರ, ಅಲ್ಲೇನಾದ್ರೂ ಲಾಸ್ ಆಗಿತ್ತಾ, ಆ ಬಗ್ಗೆ ಏನಾದ್ರೂ ಈ ಕ್ಷಣಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆಯಾ ಅಂತ ಹೇಳಿ? ಅಂದ್ರೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಒತ್ತಡ ಯಾವ್ದ್ರಿಂದ ಆಯ್ತು ಅನ್ನುವಂಥದ್ದು ಗೊತ್ತಾಗಬೇಕಾಗತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಏನಾದ್ರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ ಅಂತ ಹೇಳಿ ಅಂಕಿತಾ? ಒಂದು ಕಡೆ ಅಂದ್ರೆ ಕುಟುಂಬಸ್ಥರು ಕೊಟ್ಟಿರುವಂತಹ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಕೂಡ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಕೂಡ ಆರಂಭಿಸಿದ್ದಾರೆ. ಪ್ರತಾಪ್ ಅವರು ಯಾವ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈ ವಿಚಾರ ಯಾವಾಗ ಗೊತ್ತಾಯ್ತು ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರತಾಪ್ ಅವರ ಸ್ನೇಹಿತರು ಕೂಡ ಬಂದಿದ್ರು. ಅವರ ಬಳಿಯೂ ಕೂಡ ಮೇಲ್ನೋಟಕ್ಕೆ ಅಂದ್ರೆ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಯನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ BC ಪಾಟೀಲ್ ಅವರಿಗೆ ಸಂಬಂಧಿಸಿದಂತಹ ಕೆಲವೊಂದು ವ್ಯವಹಾರಗಳನ್ನ ನೋಡ್ಕೊಳ್ತಾ ಇದ್ರು ಅನ್ನೋದಷ್ಟೇ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಅವರ ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಅವರ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಒಂದಷ್ಟು ಉದ್ಯಮಗಳನ್ನ, ಒಂದಷ್ಟು ಕೆಲಸಗಳನ್ನ ಪ್ರತಾಪ್ ಅವರು ನೋಡ್ಕೊಂಡು ಮಾಡ್ಕೊಳ್ತಾ ಬರ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಇದೆ. ಆದ್ರೆ ಇವರ ಆತ್ಮಹತ್ಯೆಗೆ ಏನ್ ಕಾರಣ ಆಯ್ತು ಅಂತ ಹೇಳಿ ಏನಾದ್ರೂ ಹೇಳ್ಕೊಂಡಿದ್ರ, ಅಥವಾ ನೀವು ಹೇಳ್ದ ಹಾಗೆ ಯಾವ್ದ್ರಿಂದಾದ್ರೂ ಲಾಸ್ ಆಯ್ತಾ ಅವ್ರಿಗೆ ಅನ್ನೋದು ಇನ್ನೂ ಕೂಡ ಎಕ್ಸಾಕ್ಟ್ ಗೊತ್ತಾಗ್ತಾ ಇಲ್ಲ. ಈ ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ ಅವರು ಆತ್ಮಹತ್ಯೆಗೂ ಮುನ್ನ ಕುಟುಂಬಸ್ಥರಿಗೆ ಕರೆ ಮಾಡಿದ್ರು ಅಂತ ಏನ್ ಹೇಳಲಾಗ್ತಾ ಇದೆ, ಆ ಸಂದರ್ಭದಲ್ಲಿ ಏನಾದ್ರೂ ಹೇಳ್ಕೊಂಡಿದ್ರ, ಅಥವಾ ಡೆತ್ ನೋಟು, ಅಥವಾ ಯಾರಿಗಾದ್ರೂ ಕರೆ ಮಾಡ್ಕೊಂಡು ತನಗಾದಂತಹ ಕಷ್ಟಗಳು ಅಥವಾ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಏನಾದ್ರೂ ರೀಸನ್ ಹೇಳ್ಕೊಂಡಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.